ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ರಮೇಶ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ಬೆಳಗ್ಗೆನೇ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ, ಅದಕ್ಕೆ ನಿಮಗೂ ಕೂಡ ತಿಳಿಸ್ಕೊಡೋಣ ಹೇಗೆ ಮಾಡೋದು ಅಂತ ಹೇಳಿ ವ್ಲಾಗ್ ಮಾಡ್ಕೊಳ್ಳೋಣ, ಹಾಗೆ ಆಗುತ್ತೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ರೆ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಲ್ಲಿ ಅಕ್ಕಿ ಹಾಕಿದೆ, ಅನ್ನಕ್ಕೆ ರೆಡಿ ಆಗ್ತಾ ಇದೆ. ಬಾಂಡ್ಲಿ ತಗೋಬೇಡ ಫಸ್ಟು. ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಒಬ್ಬಳೇ ವಿಡಿಯೋ ಮಾಡ್ಕೋತಾ ಇರೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗುತ್ತಾ ನೋಡ್ತಾ ಇದ್ದೀನಿ. ಟ್ರೈ ಮಾಡೋಣ ಆದಷ್ಟು. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹಾಗೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೆಟ್ಸ್ ಗೋ ಮಾಡೋಣ. ಈಗ ಚಿತ್ರಾನ್ನ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೀನಿ. ಮಕ್ಕಳಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಇದು, ಅದಕ್ಕೆ ಮಾಡ್ತಾಯಿದ್ದೀನಿ. ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಎಲ್ಲ ಒಗ್ಗರಣೆ ಹಾಕೋದಷ್ಟೇ ಬೇಗ. ಎಸ್ ಬನ್ನಿ ಮಾಡೋಣ. ಇನ್ನೊಂದೇನಪ್ಪ ಅಂತಂದರೆ ಅಂದರೆ ನನಗೆ ಕೋಲ್ಡ್ ಕಮ್ಮಿ ಆಗಿಲ್ಲ, ಹಾಗಾಗಿ ವಾಯ್ಸ್ ಈ ಥರ ಇದೆ. ಎಲ್ಲರೂ ಅಡ್ಜಸ್ಟ್ ಮಾಡಿಕೊಂಡು ವಿಡಿಯೋ ನೋಡಿ. ಕಣ್ಣಲ್ಲಿ ನೀರು ಬಂದಿದೆ, ನೋಡ್ತಾ ಇರ್ಬೋದು ನೀವು. ಈರುಳ್ಳಿ ಕಟ್ ಮಾಡೋದಂದರೆ ಆಗೋದಿಲ್ಲ ನನಗಂತೂ, ಹಾಗೆ ನೋಡ್ತಾ ಇರಿ. ನೋಡಿ ಕಣ್ಣಲ್ಲಿ ನೀರು ಹೆಂಗೆ ಬಂದಿದೆ. ಈರುಳ್ಳಿ ಕಟ್ ಮಾಡಿದ್ರೆ ಇದೊಂದು ಪ್ರಾಬ್ಲಮ್. ಅದು ಈರುಳ್ಳಿ ಸಿಪ್ಪೆ ಬಿಡಿಸ್ತಿದ್ದಂಗೆ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಬನ್ನಿ ಸ್ಟಾರ್ಟ್ ಮಾಡೋಣ, ಜಾಸ್ತಿ ಕಾಯೋದು ಬೇಡ. ಸೈಡಲ್ಲಿ ಅದು ಇದು ಇದೆ, ಅಂದರೆ ಇನ್ನು ಮಾರ್ನಿಂಗ್ ಅಲ್ವಾ ಇದು, ಅದಕ್ಕೋಸ್ಕರ ಅಡುಗೆ ಎಲ್ಲ ಮಾಡಿ ನೆಕ್ಸ್ಟ್ ಕ್ಲೀನ್ ಮಾಡೋ ಅಂಥದ್ದು. ಇಲ್ಲಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ, ಇದಕ್ಕೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಚಿತ್ರಾನ್ನಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಹಾಕ್ಕೋಬೇಕು. ಸೈಡ್ಗೆ ಇಟ್ಕೊಳ್ಳೋಣ, ಇದೆಲ್ಲ ವೀಡಿಯೋಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಅದು ಇರಲಿ. ನೆಕ್ಸ್ಟು ಇದು ಚಿಟಪಟ ಅಂತ ಹೇಳಿದಾಗ ಇದಕ್ಕೆ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಕಡಲೆ ಬೀಜ ಇವನ್ನೂ ಹಾಕೋತಾ ಇದ್ದೀನಿ, ಒಟ್ಟಿಗೆ ಹಾಕೋತಾ ಇದ್ದೀನಿ. ಇದನ್ನು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಕುಕ್ಕರ್ ಕೂಗ್ತು, ಅನ್ನ ಆಗಿದೆ. ಅಂದರೆ ಇದನ್ನು ಸಪ್ರೇಟಾಗಿ ಕೂಡ ಈ ಥರ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಳ್ತಾರೆ. ನಾನು ಆ ರೀತಿ ಮಾಡ್ತಾರೆ, ಎಲ್ಲ ಡೈರೆಕ್ಟಾಗಿ ಹಾಕಿ ಮಾಡ್ತಾಯಿದ್ದೀನಿ. ಸ್ಟವ್ ಎಲ್ಲ ಗಲೀಜಾಗಿದೆ, ಇಗ್ನೋರ್ ಮಾಡಿ ಅದನ್ನು. ಅಡುಗೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಎಲ್ಲ ಪಾತ್ರೆನ ತೊಳಿತೀವಲ್ಲ, ಆಗ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಮತ್ತೆ ಗಲೀಜಾಗೇ ಆಗುತ್ತೆ, ಎಣ್ಣೆ ಎಲ್ಲ ಹಾರುತ್ತಲ್ವ, ಮತ್ತೆ ಗಲೀಜಾಗೇ ಆಗುತ್ತೆ. ಹಾಗಾಗಿ ಇದು ಅಷ್ಟೇ ಬ್ರೌನ್ ಕಲರ್ ಆಗಬೇಕು, ನೀಟಾಗಿ ಫ್ರೈ ಆಗಬೇಕಿದು. ಚಿತ್ರಾನ್ನ ಸೇಮ್ ಹೇಗೆ ಮಾಡ್ತೀರಾ ಹಾಗೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಬೈಕೋಬೇಡಿ ಯಾರೂ, ಚಿತ್ರಾನ್ನ ಏನು ಮಾಡದೇ ಇರೋ ಚಿತ್ರಾನ್ನ ಇವಳು ಮಾಡ್ತಿದ್ದಾಳೆ ಅಂತ ಯಾರು ಏನು ಅಂದ್ಕೋಬೇಡಿ. ನೀಟಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ಇದಕ್ಕೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಇಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಇದನ್ನು ಈಗ ಹಾಕೋಣ. ಮೆಣಸಿನ್ಕಾಯಿ, ಇಳಿತಲ್ಲ ಭಯ ನನಗೆ, ಇದಾಗುತ್ತೆ ಅಂತ. ನೆಕ್ಸ್ಟು ಈರುಳ್ಳಿ ಹಾಕೊಳ್ಳೋಣ. ಉದ್ದಿನಬೇಳೆ ಎಲ್ಲ ಸೀದೋಗಿದೆ. ನೋಡಿ ಈರುಳ್ಳಿ ಹಾಕಿದ ತಕ್ಷಣ ಮತ್ತೆ ಕಣ್ಣಲ್ಲಿ ನೀರು ಬಂತು. ಅಪ್ಪ ದೇವ. ಇದಕ್ಕೆ ಸ್ವಲ್ಪ ರುಚಿ ಹಾಕೊಳ್ಳೋಣ. ಇಲ್ಲಿ ನಮ್ಮದು ಗೋಡೆ ಅಡ್ಡ ಇದೆಯಲ್ಲ, ಹಾಗಾಗಿ ಹೊಗೆ ಹಿಂಗೆ ಬಂದು ಮಕ್ಕ ಕುಡಿಯುತ್ತೆ.
ಆಗ್ತಾಯಿಲ್ಲ. ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಈಗ ಸ್ವಲ್ಪ ಹಾಕೋತೀನಿ ಅಷ್ಟೇ, ಅದು ಈರುಳ್ಳಿ ಮೆತ್ತಗಾಗಲಿ ಅಂತ. ಇದು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಣ್ಣೀರ ದಾರಿ ಇದೇಕೆ ಈರುಳ್ಳಿನ ಯಾರಪ್ಪ ಕಂಡಿರ್ತಿದ್ದು, ಅದು ಅಡುಗೆಗೆ. ಈರುಳ್ಳಿ ಇಲ್ಲದೆ ಯಾವ ಅಡುಗೆ ಆಗೋದಿಲ್ಲ. ಈಗೊಂದು ಟ್ರೆಂಡ್ ಆಗ್ತಿದೆಯಲ್ಲ ಸಾಂಗು, ಹಿತ್ತಲಲ್ಲಿರೋ ಅವರೆಕಾಯಿ ಅಂತ, ಸಕ್ಕತ್ತಾಗಿದೆ ಸಾಂಗ್ ಅದು. ಏನು ಗೊತ್ತಾ, ಯಾರೂ ಇಲ್ಲಾಂದರೆ ವ್ಲಾಗ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಯಾರಾದರೂ ಇದ್ದರೆ ನನಗೊಂದು ಸ್ವಲ್ಪ ಮುಜುಗರ. ಯಾರೂ ಇಲ್ಲ ಈಗ, ಹಂಗಾಗಿ ಹಿಂಗೆ ಆಡ್ಕೊಂಡು, ಅಂದರೆ ಯಾರು ಏನು ಹೇಳೋದಿಲ್ಲ ನಮ್ಮ ಮನೇಲಿ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ನನಗೆ ಏನೋ ಒಂಥರ ಮುಜುಗರ. ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಸಾರಿ, ತೋರಿಸ್ಲಿಲ್ಲ ಟೊಮೆಟೊ ಹಾಕೋದು. ಮಾತಾಡ್ಕೊಂಡು ಹಂಗೆ ಮಾಡ್ತಾಯಿದ್ದೀನಿ. ಇನ್ನೂ ಕಣ್ಣಲ್ಲಿ ನೀರು ಬರ್ತಾಯಿದೆ. ಅಳಬೇಡ ನನ್ನ ತಂದ. ಚಿತ್ರಾನ್ನ ಇದಕ್ಕೀಗ ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕೊಂಡ್ಮೇಲೆ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಕ್ಯಾರೆಟ್ ತುರಿದಿಟ್ಕೊಂಡಿರೋದು. ಚೆನ್ನಾಗಿರುತ್ತೆ ಟೇಸ್ಟ್. ಏನೋ ಒಂಥರ ಇದನ್ನು ಹಾಕಿ ಮಾಡೋದ್ರಿಂದ ಡಿಫ್ರೆಂಟ್ ಇರುತ್ತೆ ಚಿತ್ರಾನ್ನ ಟೇಸ್ಟ್, ನಾರ್ಮಲ್ ಥರ ಇರೋದಿಲ್ಲ. ನೀಟಾಗಿ ಬಾಡಿಸ್ಕೊಂಡು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು ಎಣ್ಣೆಲೆ ಫ್ರೈ ಆಗಬೇಕು. ನೀಟಾಗಿ ಬಾಡಿಸ್ಕೋಬೇಕು. ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ, ಆಗ್ತಾನೆ ಇಲ್ಲ. ಯಾಕೆಂದರೆ ಕೋಲ್ಡ್ ಆಗಿದೆಯಲ್ಲ. ಕೋಲ್ಡ್ ಆಗಿಲ್ಲ ಅಂದರೂ ಮೇ ಬಿ ನಾನು ಹಿಂಗೆ ಮಾತಾಡೋದು ಅನಿಸುತ್ತೆ, ಗೊತ್ತಿಲ್ಲ. ಎಲ್ಲ ನೀಟಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕೋಬಿಟ್ಟು, ಶೆಟ್ ಬಿದ್ದೋಯ್ತು ಫೋನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಇಲ್ಲಿಂದ ಇಟ್ಕೊಂಡಿದ್ದೀನಿ, ಅದಕ್ಕೆ ಕೈ ಹಿಂಗೆ ಹೋಗ್ತೀವಿ. ಉಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಉದ್ದಿನಬೇಳೆ ಸ್ವಲ್ಪ ಸೀದೋಗಿದೆ. ಸೀಸ್ಬೇಡಿ ನೀವು ಮಾಡಿದ್ರೆ ಈ ಥರ. ನಾನು ಬ್ಲಾಗ್ ಮಾಡಿಕೊಂಡು ಫೋನ್ ಬಿದ್ದೋಗ್ತಾಯಿದೆ. ಇದಕ್ಕೀಗ ಅರಿಶಿಣ ಪುಡಿ, ಚಿತ್ರಾನ್ನದ ರಾಣಿ ಅರಿಶಿಣ ಪುಡಿ. ನೋಡ್ಕೊಂಡು ಹಾಕೋಬೋದು ಕಲರು. ಚಿಮಣಿ ಇಲ್ವಲ್ಲ, ಹಾಗಾಗಿ ಹೊಗೆ ಹಿಂಗೆ ಬರುತ್ತೆ. ಎದುರುಗಡೆ ಸಜ್ಜೆ ಬೇರೆ ಇದೆಯಲ್ಲ ಹೈಟಲ್ಲಿ, ಹೊಗೆ ಹಿಂಗೆ ಬಂದಾಗ ಕಣ್ಣಲ್ಲಿ ನೀರು ಬರುತ್ತೆ. ಅರಿಶಿನ ಪುಡಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ತೋರಿಸ್ತೀನಿ ನಿಮಗೆ ಲಾಸ್ಟಲ್ಲಿ. ಮೊದಲಿಗೆ ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಒಬ್ಬೊಬ್ಬಳೆ ನಿಮ್ಮ ಕೈಯಲ್ಲಿ ಇಟ್ಕೊಂಡೆಲ್ಲ ವಿಡಿಯೋ ಮಾಡೋಕ್ಕೆ ಆಗ್ತಾ ಇಲ್ಲ. ಗೈಸ್, ಆಲ್ಮೋಸ್ಟ್ ಚಿತ್ರಾನ್ನ ಡನ್. ಈಗ ಇದಕ್ಕೆ ಏನಂತಾರೆ, ಇದು ಕೊತ್ತಂಬರಿ ಸೊಪ್ಪು
ತರಕಾರಿಗಳ ರಾಜನೋ ರಾಣಿನೋ ಹೇಳ್ತಾರೆ ಇದನ್ನು ಕೂಡ. ಇದಿಲ್ಲದೆ ಯಾವ ಅಡುಗೆನೂ ಆಗೋದಿಲ್ಲ. ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕೂ ಸೊಪ್ಪು ನೀವಿಬ್ರು ಮಾಡೋ ತಪ್ಪು. ನಿಮಗೆ ಎಂಟರ್ಟೈನ್ಮೆಂಟ್ ಇರಲಿ ಅಂತ ನಾನು ಈ ರೀತಿ ಸಾಂಗ್ ಎಲ್ಲ ಹೇಳ್ಕೊಂಡು ಮಾಡ್ತಾ ಇದ್ದೀನಿ. ನಮ್ಮ ಆಂಟಿ ಕದ್ದಿ ನೋಡ್ತಾವ್ರೆ. ಈರುಳ್ಳಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬೇಕಿತ್ತು ಅನಿಸುತ್ತೆ. ಇವಾಗ ಒಂದು ಸ್ವಲ್ಪ ಹಾಕ್ತೀನಿ ಎಣ್ಣೆನ. ಎಣ್ಣೆ ಜಾಸ್ತಿ ಇದ್ರೆ ಚಂದ. ಚಿತ್ರಾನ್ನ ನಮ್ಮ ಮನೇಲಿ ಚಿತ್ರಾನ್ನ ನಮ್ಮ ಮನೇಲಿ ಚಿತ್ರಾನ್ನ. ಚಿತ್ರಾನ್ನ ಡನ್. ಬೈಕೋಬೇಡಿ ಯಾರು, ಚಿತ್ರಾನ್ನ ಮಾಡದೇ ಇರೋ ಚಿತ್ರಾನ್ನ ಮಾಡಿದ್ದಲ್ಲ ಇವರು ಅಂತ ನೋಡಿ. ಎಲ್ಲರೂ ಬಂದಮೇಲೆ ರೈಸ್ ಹಾಕಿ, ರೈಸ್ನ ಆರಿಸ್ಬಿಟ್ಟು ಹಾಕಿದ್ರೆ ಉದ್ದುದ್ರಾಗಿ ಚೆನ್ನಾಗಿರುತ್ತೆ. ಈಗ ರೈಸ್ ಹಾಕೋದಿಲ್ಲ, ಬೇಕಂತಂದರೆ ಈಗ ಟೈಮ್ ಬಂದು 8:30, 8:15 ಆಗಿದೆ ಅಷ್ಟೇ. ನಮ್ಮ ಮನೇಲಿ 9:15, 9:30 ಅಷ್ಟೊತ್ತಿಗೆ ಎಲ್ಲ ನಾಷ್ಟ ಮಾಡೋದು. ಆವಾಗ ಕಲಿಸ್ಕೊಳ್ಳೋಣ. ಈಗ ಸ್ಟವ್ ಆಫ್ ಮಾಡಿ ತೋರಿಸ್ತೀನಿ ನಿಮಗೆ ಹೇಗಾಗಿದೆ ಅಂತ. ಕ್ಯಾಪ್ಸಿಕಮ್ ಚಿತ್ರಾನ್ನ ಅಷ್ಟೇ ಮಾಡಿ. ಈಗ ಇಲ್ಲಿಟ್ಟಿರೋದನ್ನೆಲ್ಲ ತಗೊಂಡೋಗಿ ಅದೇ ಜಾಗಕ್ಕೆ ತಲುಪಿಸೋಣ. ಇವತ್ತು ಮನೆ ಕ್ಲೀನ್ ಮಾಡಬೇಕು ಗೈಸ್. ನಾಡಿದ್ದು ನನ್ನ ಮಗನ ಹುಟ್ಟಿದ ಹಬ್ಬ, ಹಾಗಾಗಿ ಧೂಳೆಲ್ಲ ಹೊಡೆದ್ಬಿಟ್ಟು ಅಟ್ಟದ ಮೇಲೆ ಇಲ್ಲಿ ಎಲ್ಲ ಹೊಡೆದ್ಬಿಟ್ಟು ಇವತ್ತು ಒಂದು ಕೆಲಸ ಮುಗಿಸ್ಕೊಂಡ್ರೆ ನಾಳಿದ್ದು ನನಗೆ ಈಸಿ ಆಗುತ್ತೆ. ನಾಳಿದ್ದು ಬರೀ ತೊಳ್ಕೊಬೋದಲ್ವ ಮನೇನ. ಹಾಗಾಗಿ ಇವತ್ತು ಧೂಳು ಹೊಡೆದ್ಬಿಟ್ಟು ಇಲ್ಲಿ ಅಡುಗೆ ಮನೆ ಸಜ್ಜೆ ಎಲ್ಲ ಕ್ಲೀನ್ ಮಾಡಿಬಿಟ್ರೆ, ಈ ಬಾಕ್ಸಸ್ ಎಲ್ಲ ಒರೆಸಿ ಸಜ್ಜೆ ಎಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡಿಬಿಟ್ರೆ ಇವತ್ತಿಗೆ ಅರ್ಧ ಕೆಲಸ ಮುಗಿಯುತ್ತೆ. ಆಮೇಲೆ ನಾಳಿದ್ದು ಅವ್ನ ಬರ್ತಡೇ ದಿನ ಒರೆಸ್ಕೊಂಡು ಗುಡಿಸ್ಕೊಂಡು ಸಾರಿಸ್ಕೊಂಡು ಏನೋ ಒಂದು ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ. ಗೈಸ್, ನೋಡಿದ್ರಲ್ಲ ಚಿತ್ರಾನ್ನ ಹೇಗೆ ಮಾಡೋದು, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಹಾಕಿ. ನೀವು ಕೂಡ ಇದೇ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ ಚಿತ್ರಾನ್ನ. ಆಮೇಲಿಂದ ನಿಮಗೆ ರಿವ್ಯೂ ಹೇಳಿಸ್ತೀನಿ. ಗೈಸ್, ಈಗ ಬಂದರು ನಮ್ಮ ಮನೆಯವರು. ಈಗ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ನಲ್ಲ ಆಗಲೇ ಕಲಿಸ್ತಾ ಇದ್ದೀನಿ. ಕಲಿಸಾದ್ಮೇಲೆ ತೋರಿಸ್ತೀನಿ ನಿಮಗೆ ಹೇಗೆ ಬಂದಿದೆ ಅಂತ. ಹಾಗೆ ಅವ್ರನ್ನ ಕೇಳೋಣ ಹೇಗಾಗಿದೆ ಚಿತ್ರಾನ್ನ ಅಂತ. ಕಲಿಸೋಣ. ಕಾಣಿಸ್ತಿಲ್ಲ. ಹಿಡ್ಕೊ ಬನ್ರಿ ಒಂದು ಕೈರಿ ಪಾಪು. ಬನ್ರಿ ರೀ, ಹಂಗೆ ಹೊಸಿ ಕಾಫಿ ಬೆಚ್ಚಗಾಗಿದ್ರೆ ಕೊಡಿ ಅಪ್ಪಗೆ.
ನನ್ನ ಮಗ ಹಿಡ್ಕೊಂಡಿರೋದು. ಹಾಯ್ ಮಾಡು ಪಾಪ, ಕೈಯಲ್ಲಿ ಮಾಡೋ. ಏನು ಮಾಡ್ತಾಯಿದ್ದೀವಿ? ಚಿತ್ರಾನ್ನ ಆಗಿದೆ. ಅನ್ನನ ಗೊಜ್ಜು ಮಿಕ್ಸ್ ಮಾಡ್ತಾಯಿದ್ದೀವಿ. ಅನ್ನ ಗೊಜ್ಜು ಎರಡನ್ನೂ ಮಿಕ್ಸ್ ಮಾಡ್ತಾಯಿದ್ದೀವಿ. ಹೇಳು. ಎಲ್ಲರಿಗೂ ಬೇಡವಾ? ಎಲ್ಲರಿಗೂ ಬೇಕಲ್ಲ. ಇಟ್ಕೊಳ್ರಿ ಹಿಂಗೆ ಇಟ್ಕೊಳ್ರಿ, ಕಲಿಸ್ತೀನಿ. ನಿಂಗೆ ಬರಲ್ಲ ಮಗ, ನೀವು ನಿಮಿಷ ಇರಬೇಕು ಮಿಕ್ಸ್ ಮಾಡೋ ಗಂಟ. ಇಟ್ಕೊಳ್ಳಿ ಬಿಡಿ ಬಿಡಿ. ಇಟ್ಕೊ. ಹಂಗೆ ನನ್ನ ಮಗ ಕ್ಯಾಮ್ರಾಮ್ಯಾನ್ ಆಗಿದ್ದಾನೆ ಗೈಸ್. ಲೈಟಾಗಿ ಕಲಿಸ್ತೀನಿ ಚಿತ್ರಾನ್ನ ಜಾಸ್ತಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಉದ್ದುದ್ರಾಗಾದರೆ ಅನ್ನ ಚೆನ್ನಾಗಿರುತ್ತೆ. ಉದ್ದುದ್ರಾಗಿದೆ ಇದು. ಆ್ಯಕ್ಚುಲಿ ಸ್ವಲ್ಪ ಬಿಸಿ ಇದೆಯಲ್ಲ, ಅದಕ್ಕೋಸ್ಕರ ಈ ಥರ ಕಾಣಿಸ್ತಿದೆ. ಇಟ್ಕೊ. ಅಲ್ಲಿ ಕ್ಯಾಮ್ರಾ ಇದೆ, ಕ್ಯಾಮ್ರಾ ಹತ್ರ ಹಿಡಿಬೇಡ. ಕೈ ಈ ಕೈ ಎತ್ತು, ಕೈ ಎತ್ತು. ಇದನ್ನ ಹಿಂಗಿಟ್ಕೋ. ನೋಡು, ಈಗ ಕಾಣಿಸ್ತಿದೆ ತಾನೇ ಚಿತ್ರಾನ್ನ? ಇನ್ನೊಂದು ಸ್ವಲ್ಪ ಮೇಲಿಡಿ. ಹಂಗೆ ಜಾಣ. ನಮ್ಮ ಚಿಕ್ಕ ಪಾಪು ಲಡ್ಡು ಬಂದು ನಮ್ಮ ಆಂಟಿ ಮನೇಲಿ ಆಟ ಆಡ್ತಾ ಇದ್ದಾನೆ. ದುಂಬೆಲ್ಲ ಹೊಡೆದಾಯ್ತು ಗೈಸ್, ಆಗಲೇ ಹೇಳಿದ್ನಲ್ಲ. ಮೇಲೆ ಅಟ್ಟದ ಮೇಲೆ ಎಲ್ಲ ಹೊಡೆದ್ಬಿಟ್ಟು ಈಗ ಹಾಲು ಹೊಡೆದಿದ್ದೀನಿ, ರೂಮು ಹೊಡೆದಿದ್ದೀನಿ. ಈಗ ತಿಂಡಿ ಮಾಡಿಬಿಟ್ಟು ಇವ್ರಿಗೂ ತಿಂಡಿ ಕೊಟ್ಬಿಟ್ಟು ಮತ್ತೆ ಆಮೇಲೆ ಸ್ಟಾರ್ಟ್ ಮಾಡ್ಕೋಬೇಕು ಕೆಲಸನ. ನೀಟಾಗಿ ಹಿಡಿಯಮ್ಮ, ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹಿಂಗಿಡಿ. ಕ್ಯಾಪ್ಸಿಕಮ್ ಚಿತ್ರಾನ್ನ ಅದು ತಿನ್ನಮ್ಮ. ಆಯಿತು, ತಿನ್ಬೇಡ. ಸಾಕೇನ್ರಿ? ಇದು ನನಗೆ ಈಗ ಕಾಫಿ ಕುಡಿಯೋದು ಬಿಟ್ಟಿದ್ದೀನಲ್ಲ, ಅದಕ್ಕೆ ಹೊಟ್ಟೆ ಹಸಿತಾ ಇರುತ್ತೆ. ಅದಕ್ಕೆ ಬೇಗ ಬೇಗ ನಾಷ್ಟ ಮಾಡ್ಕೊಂಬಿಡ್ತೀನಿ. ಸಾಕು ಗಾಯ್ಸ್. ಚಿತ್ರಾನ್ನ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ. ಕ್ಯಾಪ್ಸಿಕಮ್ ಚೆನ್ನಾಗಿರ್ತದೆ. ಇದನ್ನ ಹಾಕ್ಬೋದಿತ್ತು ಅನ್ಸುತ್ತೆ. ಇದಿತ್ತಲ್ಲ ಚೆನ್ನಾಗಿದೆ. ಅದೇನಪ್ಪ ಅಂದರೆ ಇದು ಕೊಟ್ಟಿರಲ್ಲ ಮದುವೆಲಿ, ಯಾವುದು ಕಿರಳಿಕಾಯಿ ಥರ ಕಿತ್ಲೆ ಹಣ್ಣು ಏನಂದ್ರು, ಮೋಸಂಬಿ. ಕಿರಳಿಕಾಯಿ ಚಿತ್ರಾನ್ನ ಬೇರೆ, ಇದು ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಚಿತ್ರಾನ್ನ. ಹೆಂಗಿದೆ ಪಾಪು? ನೀಟಾಗಿ ಹೇಳು. ಸೂಪರ್ ಮಮ್ಮಿ. ನೀಟಾಗಿ ತಿನ್ಕೋ ಪಾಪ ಅದನ್ನ ಫುಲ್ಲು. ಇದು ಕಾಂಬಿನೇಷನ್ಗೆ ಬೋಂಡ ಅಥವಾ ಚಟ್ನಿ ಚಳಿಗೆ ಆಯ್ತು. ನಾನು ಕಾಫಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಹಿಂಗಿದೆ ಹೇಳ್ರಿ. ಚೆನ್ನಾಗೈತೆ. ಹಾಂ, ಚೆನ್ನಾಗೈತೆ. ಚೆನ್ನಾಗಿದೆ ಪಾಪ. ಇವಾಗ ಫೋನ್ ನೋಡ್ಬೋದು ಜಾಸ್ತಿ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಲೈವ್ ಬರ್ತಾಯಿದ್ದೀನಿ ದಿನ. ನನಗೆ ಚೆನ್ನಾಗಿ ಲೈವ್ ಎಲ್ಲ ನೋಡ್ತಾ ಇದ್ದೀರಾ, ಚೆನ್ನಾಗಿ ಚಿತ್ರದುರ್ಗ, ಶಿವಮೊಗ್ಗದಿಂದ ಎಲ್ಲ ನೋಡ್ತಾ ಇದ್ದೀರಾ. ಖುಷಿ ಆಯಿತು ನನಗೆ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ, ಹಾಗೆ ಲೈವಲ್ಲಿ ಕೂಡ ಸಿಗ್ತೀನಿ. ಬಾಯ್.